ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಟುಡೇ ಇಸ್ 26th of July. ಸೊ ನಾನು ನನ್ನ ಬಿಸಿನೀರು ಕಾಯಿಸ್ಕೊಂಡು ಬಂದೆ. ಬೆಳಗ್ಗೆನೇ ಎದ್ದು ನನ್ನ ಮಾರ್ನಿಂಗ್ ರಿಚುವಲ್ಸ್ ಎಲ್ಲ ಮಾಡಾಯಿತು. ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಒಂದಷ್ಟು ರಿಚುವಲ್ಸ್ ಎಲ್ಲ ಮಾಡ್ತೀನಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡಾಯಿತು. ಈಗ 6:15 ತಣ್ಣ ಗಾಳಿ ಬರ್ತಾಯಿದೆ ಹೊರಗಡೆ, ಚೆನ್ನಾಗಿದೆ ಹೊರಗೆ ಬಂದು ಕೂತ್ಕೊಳ್ಳೋಕೆ. ಈ ನಡುವೆ ಡೈಲಿ ನನ್ನ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಬಿಸಿನೀರು ಕುಡಿತೀನಿ. ಡೈಲಿ ಅದನ್ನೇ ಮಾಡ್ತಾಯಿದ್ದೀನಿ, ಒಂಥರ ನೆಮ್ಮದಿ ಇದೆ. ನಮಗೆ ಟೈಮ್ ಸಿಗುತ್ತೆ ನೋಡಿ. ಮೌರ್ಯನೂ ಮಲಗಿದ್ದಾನೆ, ವಿಶ್ವನೂ ಮಲಗಿದ್ದಾರೆ. ಸೊ ದಿಸ್ ಈಸ್ ಮೈ ಟೈಮ್. ಸೊ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಹೇಳೋದೇ ಮರೆತುಬಿಟ್ಟಿದ್ದೆ. ನಿಮ್ಮ ದಿನ ಇವತ್ತು ತುಂಬ ಚೆನ್ನಾಗಿರಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಿಮ್ಗೆ ಒಳ್ಳೆಯದಾಗಲಿ. ಇವತ್ತಿಂದ ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಡೈಲಿ ಒಂದು ಅಫರ್ಮೇಷನ್ ಅಂತ ಸೆಟ್ ಮಾಡ್ಕೊಳ್ಳೋಣ ಅಂತ, ಇಂಟೆನ್ಷನ್ ಥರ ಒಂದು ಅಫರ್ಮೇಷನ್ ಸೆಟ್ ಮಾಡಿಕೊಂಡು ಆ ಅಫರ್ಮೇಷನ್ನ ಥ್ರೂ ಔಟ್ ದ ಡೇ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಹೇಳ್ಕೊತಾ ಇರೋದು ಕಂಟಿನ್ಯೂಸ್ ಆಗಿ. ಹಾಗೆ ಇವತ್ತು ನಾನು ಸೆಟ್ ಮಾಡ್ಕೊಂಡಿರೋ ಅಫರ್ಮೇಷನ್ ಏನಂದರೆ, ಟುಡೇ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಸೊ ಟುಡೇ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್, ಇದೇ ಇವತ್ತಿನ ಅಫರ್ಮೇಷನ್. ನೀವು ಇದನ್ನು ಹೇಳ್ಕೊತಾ ಇರಿ. ಅಫರ್ಮೇಷನ್ಸ್ ಹೇಳೋದ್ರಿಂದ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಮೈಂಡ್ಗೆ ರಿಪಿಟೇಷನ್ ಅನ್ನೋದು, ನಾವು ರಿಪೀಟಾಗಿ ಏನಾದರೂ ಹೇಳ್ತಾ ಇದ್ದೀವಿ ಅಂದರೆ ಅದು ರಿಯಾಲಿಟಿಗೆ ಬರೋಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಟ್ರೈ ಮಾಡಿ ನೋಡಿ. ನಾನು ಇವತ್ತಿಂದ ಟ್ರೈ ಮಾಡ್ತೀನಿ. ಸೊ ಟುಡೇಸ್ ಅಫರ್ಮೇಷನ್ ಈಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಓಕೆ. ಸೊ ನಾನು ಬಿಸಿನೀರು ಕುಡಿದಿದ್ದಾಯಿತು. ಈಗ ಟಿಫಿನ್ ರೆಡಿ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಎಲ್ಲ ಚಪಾತಿನೇ ಮಾಡಿರ್ತೀನಿ. ಇದು 3rd ಟೈಮ್ ಹಿಂಗೆ ಆಗ್ತಿರೋದು. ಓಕೆ. ಸೊ ಆ್ಯಕ್ಚುಲಿ ಪಾತ್ರೆ ಏನೂ ತೊಳೆದಿಲ್ಲ, ರಾತ್ರಿ ಎಲ್ಲ ಹಾಗೆ ಇದೆ. ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ಚಪಾತಿ ಮಾಡಿ, ಬೀಟ್ರೂಟ್ ಪಲ್ಯ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಮೀಟ್ ಆಗೋಣ. ಯಾಕಂದರೆ ನನ್ನ ಫೋನಲ್ಲೂ ಚಾರ್ಜ್ ಇಲ್ಲ. ಫೋನ್ ಚಾರ್ಜ್ ಕಂಪ್ಲೀಟ್ ಆಗುತ್ತೆ ಅಷ್ಟರಲ್ಲಿ. ನಾನು ಬೇಗ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಬಿಡ್ತೀನಿ. ಓಕೆ. ಮೀಟ್ ಯು ಅಟ್ ಬ್ರೇಕ್ಫಾಸ್ಟ್. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಬ್ರೇಕ್ಫಾಸ್ಟ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂದರೆ ರಾತ್ರಿದು ತುಂಬಾ ಅನ್ನ ಇದೆ. ರಾತ್ರಿ ವಿಶ್ವ ಊಟ ಮಾಡಿಲ್ಲ, ಮತ್ತು ನಾನು ಒಂದು ಸ್ವಲ್ಪ ಮಾತ್ರ ಊಟ ಮಾಡಿದ್ದೀನಿ. ಸೊ ಅನ್ನ ತುಂಬಾ ಉಳಿದಿತ್ತು. ಅನ್ನ ವೇಸ್ಟ್ ಆಗಬಾರ್ದು ಅಲ್ಲ, ಅದಕ್ಕೋಸ್ಕರ. ಮತ್ತು ಸಾರು ಒಂದು ಹೊತ್ತಿಗೆ ಕರೆಕ್ಟಾಗಿದೆ. ಸೊ ಅದಕ್ಕೆ ಅನ್ನ ಸಾರು ಕಲಿಸ್ಕೊಂಡು ತಿಂತಾಯಿದ್ದೀನಿ. ಈಗ 8 ಗಂಟೆ ಯಾಕೋ ಗೊತ್ತಿಲ್ಲ, ನನಗೆ ತಿನ್ನಬೇಕು ಅನ್ನಿಸ್ತಾಯಿದೆ, ತಿಂತಾಯಿದ್ದೀನಿ. ನಮ್ಮ ಮೌರ್ಯನ ನೋಡಿ, ನಮ್ಮ ಅಡುಗೆ ಮನೇಲಿರೋ ಪಾತ್ರೆ ಅಡುಗೆ ಮನೇಲಿ ಇರೋದೇ ಇಲ್ಲ. ಅದು ಒಂದೇ ಒಂದು ಡ್ರಾ ಮಾತ್ರ ಅವನಿಗೆ ಈಸಿಯಾಗಿ ಸಿಗುತ್ತೆ. ಸ್ಪೂನ್ಸ್ ಇಡೋದು ಮತ್ತು ತಟ್ಟೆಗಳಿಡೋದು ಎಲ್ಲ ತೆಗೆದು ಮನೆ ತುಂಬ ಹಳ್ಳಿರ್ತಾನೆ ನೋಡಿ. ಏನು ಮಾಡ್ತಿರೋದು ಮೌರ್ಯ? ಸ್ಪೂನಾ? ಅದು ಸ್ಪೂನಾ? ಇದು ಇವೇನು ಕಾರ್ ಮೇಲಿರೋದು? ತಟ್ಟೆ. ಯಪ್ಪ, ಇವಾಗ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಚಿಕ್ಕವನಿದ್ದಾಗ ಒಂದೂ ಅದರಲ್ಲಿ ಇರ್ತಾನೆ ಇರಲಿಲ್ಲ. ಪ್ರತಿಯೊಂದು ತಗೊಂಬಂದು ಹೊರಗಡೆ ಟೇಬಲ್ ಕೆಳಗಡೆ ಎಲ್ಲ ನೂಕೋದು, ಅಲ್ಲಿ ಇಲ್ಲಿ ಆ ಥರ ಮಾಡೋನು. ಅವ್ನು ಮಲ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕಿತ್ತು ನಾವು. ಅವ್ನು ಮಲ್ಕೊಂಡ್ಮೇಲೆ ತೆಗೆದಿಡ್ತಿದ್ವಿ. ಅವ್ನು ಎದ್ದಿದ್ದಾಗ ತೆಗೆದಿಟ್ರೆ ಮತ್ತೆ ಅದೇ ಕೆಲಸ ಮಾಡಬೇಕಲ್ಲ. ಯಪ್ಪ, ನಾನಂತೂ ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ಕೋಗಿಲ್ಲ. ಹೆಂಗೆ ಬೆಳಿತಾನೋ ಹಂಗೆ ಬೆಳೀಲಿ ಅಂತ ಬಿಟ್ಬಿಟ್ಟಿದ್ದೀನಿ.
ಆ್ಯಕ್ಚುಲಿ ಅನ್ನ ಸಾರು ಚೆನ್ನಾಗಿದೆ. ನಾನು ಹುರುಳಿಕಾಳು ಮೊಳಕೆ ಕಟ್ಟಿದ್ದಿತ್ತು, ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಬೀನ್ಸು ಇತ್ತು, ಅದನ್ನು ಹಾಕಿ ಮಾಡಿರೋದು. ಸಾಂಬಾರು ರುಬ್ಬಿಲ್ಲ, ಸುಮ್ಮನೆ ಹಂಗೆ ಕುಕ್ಕರಲ್ಲಿ ಕೂಗಿಸಿ ಮಸಾಲೆ ಹಾಕಿದ್ದೆ ಅಷ್ಟೇ. ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟ್, ನನಗಂತೂ ಇಷ್ಟ ಆಯಿತು. ನಿಮ್ಮದು ಬ್ರೇಕ್ಫಾಸ್ಟ್ ಹೇಳಿ ಏನು ಅಂತ. ಆ್ಯಕ್ಚುಲಿ ಮಧ್ಯಾಹ್ನ ಎಲ್ಲಾದರೂ ಹೊರಗಡೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿರೋದು. ಅಂದರೆ ತಿನ್ನೋದಕ್ಕಂತ ಹೊರಗಡೆ ಹೋಗೋದಲ್ಲ, ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ನಂಗೆ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು, ಆಯಿತಾ. ಅದು ಏನೋ ಗೊತ್ತಿಲ್ಲ, ಹೋಗೋಕ್ಕೆ ಆಗ್ತಾಯಿಲ್ಲ. ಬಟ್ ಉಡುಪಿ ಕೃಷ್ಣಂಗೆ ಹೋಗಿ ಬಂದ್ವಿ, ಅಂದ್ರೂ ನನಗೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ವಿಶ್ವನ ತುಂಬ ಸರಿ ಕೇಳಿದ್ದೀನಿ. ವೀಕೆಂಡ್ ಬಂತು ಅಂದರೆ ಏನಾದರೂ ಒಂದು ಕೆಲಸ ಬರ್ತಾಯಿತ್ತು, ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಇಲ್ಲಾಂದರೆ ಕೆಲವೊಂದೊಂದು ಸರ್ತಿ ನನಗೆ ಸುಸ್ತಾಗಿರುತ್ತೆ ಅಥವಾ ನನಗೆ ಯಾಕೋ ಇಂಟ್ರೆಸ್ಟ್ ಇರೋಲ್ಲ, ಈ ಥರ ಏನಾದರೂ ಒಂದು ಆಗ್ತಾಯಿತ್ತು. ಸೊ ಇವತ್ತು ಕೇಳಿದ್ದೀನಿ, ಸರಿ ಹೋಗೋಣ ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ, ಈಗ 8 ಗಂಟೆ. ಆಮೇಲೆ ಎದ್ಮೇಲೆ ರೆಡಿ ಆಗಿಬಿಟ್ಟು ಹೋಗಬೇಕು. ನಾವು ಮುಂಚೆನೇ ರೆಡಿ ಆಗೋಣ ಅಂತ ಅಂದರೆ ಹೀಟ್ರ್ ಸ್ವಿಚ್ಚು ಹೋಗಿಬಿಟ್ಟಿದೆ, ಅದು ಸ್ವಿಚ್ ಚೇಂಜ್ ಮಾಡಬೇಕು. ಸ್ವಿಚ್ ಚೇಂಜ್ ಮಾಡಿದ್ಮೇಲೆ ಹೀಟ್ರ್ ಆನ್ ಮಾಡಿ, ಸೊ ಆಮೇಲೆ ಬಿಸಿನೀರು ಬರುತ್ತಲ್ಲ, ಸೊ ಆಮೇಲೆ ಸ್ನಾನ ಮಾಡ್ಬೋದು. ಸ್ನಾನ ಮಾಡಿಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗಿ ಹಾಗೆ ಬರ್ತಾ ಎಲ್ಲಾದರೂ ಒಂದು ಒಳ್ಳೆ ಊಟ ಮಾಡಿಕೊಂಡು ಬರೋದು ಅಂತ ಪ್ಲ್ಯಾನು. ಮತ್ತು ನೈಟ್ಗೆ ಬೇಕಾದರೆ ಚಪಾತಿ ಮಾಡ್ಕೊಳ್ಳೋಣ ಅಂತ, ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋಣ ಹೆಂಗೆ ಹೋಗುತ್ತೆ, ಹೆಂಗೆ ಹೋದರೆ ಹಂಗೆ ತೊಗೊಂಡು ಹೋಗ್ತಾ ಇರೋದಷ್ಟೆ. ನಿಮ್ಮದು ಬ್ರೇಕ್ಫಾಸ್ಟ್ ಏನು ಕಮೆಂಟಲ್ಲಿ ಹೇಳಿ. ಸೊ ಈಗ ಟೀ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಟೀ ಆಟೋಮೆಟಿಕ್ಕಾಗಿ ನೆನಪಾಗುತ್ತೆ ಈಗ. ಸೊ ಟೀ ರೆಡಿ ಆಗ್ತಾಯಿದೆ, ಟೀ ಮಾಡಿಕೊಂಡು ಕುಡಿಯೋದು. ಯಪ್ಪ, ನಮ್ಮ ಮೌರ್ಯ ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ, ಡ್ರಾಲೆಲ್ಲ ಕಿತ್ತು ಹಾಕ್ತಾ ಇದ್ದಾನೆ. ಏನು ಮಾಡ್ತಿರೋದು? ಅದೇನು ಖುಷಿ ನಿಂಗೆ? ಅದೇ ಹೈ ಅಯ್ಯೋ, ನೀವು ಟೀ ಕುಡಿತಿದ್ದೀರಾ? ಟೀ ಕುಡಿತಾ ಇದ್ದರೆ ಟೇಸ್ಟಿಯಾಗಿದೆಯಾ? ಅದೇನೋ ಗೊತ್ತಿಲ್ಲ, ಯಪ್ಪ ಟೀ ಅಂದರೆ ಅದು ಯಾಕೆ ಇಷ್ಟೊಂದು ಇಷ್ಟ ಆಗಿದೆ ನನಗೆ, ತುಂಬಾ ಇಷ್ಟ ಆಗಿಬಿಟ್ಟಿದೆ. ಅದು ಒಂಥರ, ಬಟ್ ಕಡಿಮೆ ಮಾಡಬೇಕು. ಯಾವಾಗ ಕಡಿಮೆ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಇಷ್ಟು ಬೇಗ ಅಂತ ಅಷ್ಟು ಬೇಗ ಕಡಿಮೆ ಮಾಡ್ತೀನಿ. ಐ ನೋ ದಟ್ ಕಡಿಮೆ ಮಾಡ್ತೀನಿ ಅಂತ. ಜುಗಾಡ್ ಮಾಡಿಬಿಟ್ಟು ಆನ್ ಮಾಡಿದ್ದಾರೆ. ಸೊ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಇವಾಗ ತಾನೇ ಸ್ನಾನ ಆಯಿತು. ಈಗ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಾ, ಈಗ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇಲ್ಲ, ಮದ್ದೂರು ಹತ್ರ ಇರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೂ ಹೋಗಬೇಕು ಅಂತ ತುಂಬ ಸರಿ ಅಂದ್ಕೊಂಡಿದ್ವಿ, ಬಟ್ ಅದೇನೋ ಗೊತ್ತಿಲ್ಲ, ಹೋಗೋಕ್ಕಾಗಿರಲಿಲ್ಲ. ಇವಾಗ ವಿಶ್ವಂಗೆ ಸಡನ್ನಾಗಿ ನೆನಪಾಗಿದೆ, ಸರಿ ಆಯಿತು ಹೋಗೋಣ ಅಂತ ಹೊರಟಿದ್ದೀವಿ ಈಗ. ಸೊ ನಮ್ಮ ಫ್ರೆಂಡ್ಸ್ ಸಮೇತ ಬರ್ತಾ ಇದ್ದಾರೆ. ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡೋಕ್ಕೆ ಕಂಫರ್ಟಬಲ್ ಇರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಜಸ್ಟ್ ಕ್ಲಿಪ್ಸ್ ತೊಗೊಂಡು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಈಗ ರೆಡಿ ಆಗಿಬಿಡ್ಬೇಕು, ಬೇಗ ರೆಡಿ ಆಗಿಬಿಡ್ತೀನಿ. ನನ್ನ ಡ್ರೆಸ್ಸು ಕಾಣಿಸ್ತಾ ಇಲ್ಲ ಅನಿಸುತ್ತೆ, ತೋರಿಸ್ತೀನಿ. ಫಸ್ಟ್ ರೆಡಿ ಆಗಿಬಿಡ್ತೀನಿ. ಓಕೆ, ಫಸ್ಟು ಮಾಯ್ಶ್ಚರೈಸರ್. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಯೂಶ್ವಲಿ ಯೂಸ್ ಮಾಡೋದು ಅಲೋವೆರಾ ಜೆಲ್, ಆಯಿತಾ. ಅದು ಖಾಲಿ ಆಗಿಬಿಟ್ಟಿದೆ. ಬಟ್ ನಾನು ನೋಡಿದೆ, ಇದು ಕ್ರೀಮ್ ಇದೆ ನನ್ನ ಹತ್ರ, ರೈಸ್ ಸೆರಮೈಡ್ ಅಂತ, ಕೊರಿಯನ್ ಪ್ರಾಡಕ್ಟ್ ಇದು. ಇದು ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ತರಿಸ್ಕೊಂಡಿದ್ದೆ, ಇನ್ನೂ ಎಕ್ಸ್ಪೈರಿ ಡೇಟ್ ಆಗಿಲ್ಲ, ಸ್ವಲ್ಪ ಇದೆ. ಸೊ ಇದನ್ನು ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಇನ್ನೂ ಒಂದು ಸ್ವಲ್ಪ ದಿವಸಕ್ಕೆ ಬರುತ್ತೆ, ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಇವತ್ತು ಇದು ಫೇಸ್ ಕ್ರೀಮ್. ಆ್ಯಕ್ಚುಲಿ ಈ ಕ್ರೀಮ್ ಏನಪ್ಪ ಅಂತ ಅಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಇದನ್ನು ಯೂಸ್ ಮಾಡಿದ್ರೆ.
ಬಟ್ ಒಂಥರ ಎಣ್ಣೆ ಎಣ್ಣೆ ಅನ್ನೋ ಥರ ಸೆಕ್ರೆಟ್ ಆಗಿಬಿಡುತ್ತೆ. ಆಯ್ಲಿ ಆಯ್ಲಿ ಅನ್ನಿಸ್ತಿರುತ್ತೆ ಫೇಸು. ಬಟ್ ಏನಾದರೂ ಹಚ್ಕೋಬೇಕಲ್ಲ ಫೇಸ್ಗೆ. ಅಲೋವೆರಾ ಜೆಲ್ ಆರ್ಡರ್ ಮಾಡಬೇಕು. ಅದೊಂಥರ ಕಂಫರ್ಟಬಲ್ ನನಗೆ. ಇಲ್ಲ ಈ ನಡುವೆ ಸ್ಕಿನ್ ಸಡನ್ನಾಗಿ ಸಾಫ್ಟ್ ಅನ್ನಿಸ್ತದೆ. ಒಂಥರ ಮುಟ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಅವ್ರದ್ದು ಹೈರಾಲಿನಿಕ್ ಸನ್ಸ್ಕ್ರೀನ್ SPF 50 ಚೆನ್ನಾಗಿದೆ. ಇದು ತುಂಬ ಸ್ವಲ್ಪನೇ ಇದೆ ಅನಿಸುತ್ತೆ. ಎಲ್ಲ ಖಾಲಿಯಾಗಿದ್ದಾವೆ. ಯಾಕಂದರೆ ನಾನು ರೆಗ್ಯುಲರಾಗಿ ಯಾವುದೂ ಈ ನಡುವೆ ಅಂತೂ ಮಾಡಿಲ್ಲ. ರೆಗ್ಯುಲರಾಗಿ ಯಾವುದು ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ. ಇವಾಗ ನಾನು ಏನಿಲ್ಲ, ಡೈಲಿ ಅಲೋವೆರಾ ಜೆಲ್ ಹಚ್ಕೊತೀನಿ, ಸುಮ್ಮನೆ ಆಗ್ತೀನಿ ಅಷ್ಟೇ. ಅದು ಇತ್ತು ಅಂದರೆ, ಇಲ್ಲ ಅಂತ ಅಂದರೆ ಇಲ್ಲ. ಬಟ್ ಇನ್ಮೇಲೆ ನೀಟಾಗಿ ಸ್ಕಿನ್ ಕೇರ್ ಎಲ್ಲ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತರಿಸ್ಕೋಬೇಕು. ಸ್ಕ್ರೀನ್ ನೆಕ್ಸ್ಟು ಲಿಪ್ ಬಾಮ್ ಹಚ್ಕೋಬೇಕು. ಯಾವ್ಯಾವುದೋ ಇದಾವೆ. ಡಾಟ್ ಆ್ಯಂಡ್ ಕೀ ಅವ್ರದ್ದು ಒಂದು ಲಿಪ್ ಬಾಮ್ ಇದೆ. SPF 30 ಇದೆ. ನೋಡೋಣ ಇವತ್ತು ಇದನ್ನು ಹಚ್ಕೋತೀನಿ. ಭಾಳ ದಿವಸ ಆಯಿತು ಆ್ಯಕ್ಚುಲಿ ಇದನ್ನು ಹಚ್ಕೊಂಡು. ಬೇಬಿ ಲಿಪ್ಸ್ದೇ ಲಿಪ್ ಬಾಮ್ ಹಚ್ಕೊತಾ ಇರೋದು ನಾನು ಡೈಲಿ. ನೆನ್ನೆ ಎಲ್ಲ ಹುಡುಕಿಟ್ಟೆ ಯಾವ್ಯಾವ ಇದ್ದಾವೆ ಅಂತ. ಎಕ್ಸ್ಪೈರಿ ಆಗಿರೋನೆಲ್ಲ ಬಿಸಾಕಿದೆ, ಚೆನ್ನಾಗಿರೋವನ್ನೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಯೂಸ್ ಮಾಡಿಬಿಟ್ಟು ಖಾಲಿ ಮಾಡಬೇಕು. ಚೆನ್ನಾಗಿದೆ ಇದೂ. ಆ್ಯಕ್ಚುಲಿ ಅದೇನೂ ಗೊತ್ತಿಲ್ಲ, ನನ್ನ ಲಿಪ್ಸ್ ಒಂಥರ ಡಾರ್ಕ್ ಆಗ್ತಾಯಿದೆ. ನನಗೆ ಆ್ಯಕ್ಚುಲಾಗಿ ಈ ಥರ ಇಷ್ಟು ಡಾರ್ಕ್ ಲಿಪ್ಸ್ ಇರಲಿಲ್ಲ. ಸ್ವಲ್ಪ ಏನೋ ಬ್ರೈಟಾಗಿತ್ತು, ಪಿಂಕಿಶ್ ಆಗಿತ್ತು. ಈಗ ಅದು ಯಾಕೆ ಡಾರ್ಕ್ ಆಗಿದೆ ಅಂತ ಗೊತ್ತಿಲ್ಲ. ಮೇ ಬಿ ಯಾವ್ದಾದ್ರೂ ಎಕ್ಸ್ಪೈರಿ ಆಗಿರೋ ಲಿಪ್ಸ್ಟಿಕ್ ಯೂಸ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ನೆನ್ನೆ ಎಲ್ಲ ಬಿಸಾಕ್ಬಿಟ್ಟೆ. ಸೊ ಇವತ್ತು ಸ್ಟಿಕ್ಕರ್ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಐಲೈನರೇ ನಾನು ಇಟ್ಕೊಳ್ಳೋದು, ಸ್ಟಿಕ್ಕರ್ ಜಾಸ್ತಿ ಇಡಲ್ಲ. ಮೊದಲು ಇಡ್ತಾ ಇದ್ದೆ, ಅವು ಹಾಗೆ ಇದ್ದಾವೆ. ಯಾಕೋ ಗೊತ್ತಿಲ್ಲ, ಐಲೈನರ್ ಸಮೇತ ಇಲ್ಲ ಅಂದರೆ ಇತ್ತು, ಅದೂ ಎಕ್ಸ್ಪೈರಿ ಆಗಿತ್ತು ಅಂತೇಳಿ ಬಿಸಾಕಿದೆ ನೆನ್ನೆ. ಸೊ ಐ ಹ್ಯಾವ್ ಟು ಬೈ ಎವ್ರಿಥಿಂಗ್ ನ್ಯೂ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ? ಸೊ ಈಗ ಹಣೆಗೆ ಕುಂಕುಮ ಇಟ್ಕೊಂಡ್ಬಿಡೋಣ, ಸಿಂಧೂರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇದೇ ನನ್ನ ಔಟ್ಫಿಟ್. ಟ್ರೌಸರ್ಸ್ ಹಾಕ್ಕೊಂಡಿದ್ದೀನಿ. ನಮ್ಮ ಅವರೇ ಕಾಣಿಸ್ದ ಹೊರಗಡೆಯಿಂದ. ಇದು ಬ್ಯಾಗು ಮೊನ್ನೆ ಮಲ್ಲೇಶ್ವರದಿಂದ ತಗೊಂಡಿದ್ದು. 100 ರೂಪೀಸ್ ಆಯಿತು. ಸೊ ತಗೋಬಿಟ್ಟೆ. ಚೆನ್ನಾಗಿರುತ್ತೆ, ಎಲ್ಲಾದರೂ ಹೋಗೋದು ಹಾಕೋಕ್ಕೆ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದ್ದೀನಿ.
ಈಗ 6:30 ಆಗಿದೆ ಸಂಜೆ. ಈಗ ಮನೆಗೆ ಬಂದಿದ್ದೀವಿ. ಒಂಥರ ಸಮಾಧಾನ ಆಯಿತು. ಕರೆಕ್ಟಾಗಿ ಟೈಮಿಗೆ ಬಂದ್ವಿ. ತುಂಬ ಲೇಟ್ ಆಗಲಿಲ್ಲ. ಚೆನ್ನಾಗಾಯಿತು. ದರ್ಶನ ಎಲ್ಲ ರಶ್ ಏನಿರಲಿಲ್ಲ. ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಏನು ವರ್ಕ್ ಇದೆ ಅಂತ ನೋಡ್ಕೋಬೇಕು. ಒಂದು ಟೀ ಕುಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ಸೊ ಇವಾಗ ಟೀ ಕುಡಿಯೋ ಇದಿಲ್ಲ. ಸೊ ಮತ್ತೆ ಸಿಗೋಣ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡೋಣ. ಸೊ ಈಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಇಟ್ಟಿದ್ದೀನಿ ಪಾತ್ರೆ. ಸೊ ಈಗ ಮಾಡಬೇಕು. ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ಮಾಡಿಬಿಟ್ರೆ ಮುಗೀತು. ಆ್ಯಕ್ಚುಲಿ ಫಸ್ಟು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮಾಗಿ ಡೇನ ಎಂಡ್ ಮಾಡ್ಬೋದು ಅಂತ ಫಸ್ಟೇ ಅಡುಗೆ ಮಾಡೋಕ್ಕೆ ಬಂದುಬಿಟ್ಟೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು. ಸೊ ಈಗ ಬೇಗ ಶಾವಿಗೆ ಉಪ್ಪಿಟ್ಟನ್ನ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಬೆಳಗ್ಗೆ ಏನು ಅಂದ್ಕೊಂಡು ಹೋಗಿದ್ದೆ, ಬಂದಮೇಲೆ ಚಪಾತಿ ಮಾಡೋಣ ಅಂತ. ಬಟ್ ಅದೇನೋ ಗೊತ್ತಿಲ್ಲ. ಈಗ ಚಪಾತಿ ಮಾಡ್ಕೊಂಡು ಕುತ್ಕೊಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಇನ್ನಾದರೂ ಫಾಸ್ಟಾಗಿ ಮಾಡೋಣ ಅಂದ್ಕೊಂಡೆ. ಫಸ್ಟು ರವೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಬಟ್ ರವೆ ತುಂಬ ಕಡಿಮೆ ಇದೆ. ಹಾಗಾಗಿ ಶಾವಿಗೆ ಇತ್ತು. ಸೊ ಶಾವಿಗೆ ಉಪ್ಪಿಟ್ಟು ಬೇಗ ಆಗಿಬಿಡುತ್ತೆ ಅಂತ ಬೇಗ ಮಾಡಿಬಿಟ್ಟು ತಿಂದ್ಬಿಡೋದು. ಯೂಶ್ವಲಿ ನಾನು ಮೊದಲೆಲ್ಲ ಹೆಂಗಿದ್ದೆ ಅಂದರೆ, ಹಿಂಗೆಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದೀವಿ ಅಂದರೆ ಐ ವಾಸ್ ಲೈಕ್, ನಾನು ಏನೂ ಮಾಡೋದೇ ಇಲ್ಲಪ್ಪ, ನನ್ನ ಕೈಲಾಗಲ್ಲ, ನಂಗೆ ತುಂಬ ಸುಸ್ತಾಗಿದೆ ಅಂತ ಕೂತ್ಕೊಬಿಡ್ತಿದ್ದೆ. ಬಟ್ ಇವತ್ತು ನೋಡಿ, ಅದೇನೋ ಗೊತ್ತಿಲ್ಲ, ಎನರ್ಜಿ ಹೈ ಲೆವೆಲಲ್ಲಿದೆ. ನನಗನ್ಸಿದ್ದೇನೆಂದರೆ, ನಾವು ಖುಷಿಯಾಗಿ ಇದ್ದರೆ ಯಪ್ಪ ಸಿಡಿಯುತ್ತೆ. ನಾವು ಖುಷಿಯಾಗಿದ್ದೀವಿ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಎನರ್ಜಿ ಬರುತ್ತೆ ಅಲ್ವಾ, ಏನೇ ಕೆಲಸ ಮಾಡೋಕ್ಕೂ. ಹಾಗಂತ ಸುಸ್ತೇ ಆಗಲ್ಲ ಅಂದರೆ ಸುಸ್ತು ಅಫ್ಕೋರ್ಸ್ ಆಗುತ್ತೆ. ಆಗಿಲ್ಲ ಅಂತ ಅಂದರೆ ಸುಳ್ಳಾಗ್ಬಿಡುತ್ತೆ. ಅದು ಸುಸ್ತಾಗುತ್ತೆ. ಆದರೆ ಮಾಡಬೇಕು ಅನ್ನೋ ಎನರ್ಜಿ ಇದೆ ಅಂತ ಅಂದಾಗ, ಅಂದರೆ ಆಸೆ ಇದೆ ಮಾಡಿ ಏನಾದರೂ ತಿನ್ನೋಣ ಅಂತ ಅಂದಾಗ ಮಾಡೋದು ಅಷ್ಟೇ. ಈಗ ಮಾಡೋಕ್ಕಾಗಲಿಲ್ವಾ, ಇಟ್ಸ್ ಓಕೆ, ಬೇಡ, ಏನಾದರೂ ಹೊರಗಡೆ ತಿಂದರೆ ಆಯಿತು ಅಲ್ವಾ, ಆ ಥರ ಅಂದ್ಕೊಂಡ್ಬಿಟ್ಟಿದ್ದೀನಿ ಈಗ. ಈಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಹಾಕ್ಕೊಂಡು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಬೇಗ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬರ್ತು ನಂದು ಇನ್ನಷ್ಟು ರಿಚುವಲ್ಸ್ ಕಂಪ್ಲೀಟ್ ಮಾಡಿ ಮಾಡೋದು. ಮೌರ್ಯಗೂ ಹಸಿವಾಗಿಬಿಟ್ಟಿದೆ, ಅವನಿಗೂ ಇಟ್ಕೊಡ್ಬೇಕು. ನಾನು ಫಸ್ಟ್ ತಿನ್ಬೇಡ ಅಂತ ತಿಂತಾಯಿದ್ದೀನಿ. ಅವನು ತಟ್ಟೆ ತರಕ್ಕೆ ಹೋಗಿದ್ದಾನೆ. ಸೊ ಹಾಕ್ಕೊಡೋದು ಅವನಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಅಷ್ಟೇ. ಹ್ಯಾವ್ ಅ ಗುಡ್ ನೈಟ್. ಓಕೆ, ಒಳ್ಳೆ ನಿದ್ದೆ ಆಗಲಿ ನಿಮಗೆ. ಚೆನ್ನಾಗಿರಿ. ಏನಾದರೂ ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ಮಲ್ಕೊಳ್ಳಿ, ನಾಳೆ ನನ್ನ ದಿನ ಹಿಂಗಿರಬೇಕು ಅಂತ. ಸೊ ನಿಜವಾಗ್ಲೂ ಅದಾಗುತ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇವತ್ತು ಅಫರ್ಮೇಷನ್ ಥರ ಅಂತೇಳಿ ಸೆಟ್ ಮಾಡಿಕೊಂಡು ಥ್ರೂ ಔಟ್ ದ ಡೇ ಅದು ಪ್ರಾಕ್ಟೀಸ್ ಮಾಡೋ ಥರ ಮಾಡಿದ್ದು. ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಏನಂದರೆ, ಇವತ್ತು ಮಧ್ಯಾಹ್ನ ನಾನು ನಿಮಗೆ ಬೆಳಗ್ಗೆ ಇದರಲ್ಲೇ ಹೇಳಿದ್ದೆ ಒಂದು ಕ್ಲಿಪ್ಪಲ್ಲಿ. ಒಂದು ನಿಮಿಷ ಇರು ಬಂಗಾರಿ, ಒಂದು ನಿಮಿಷ ಇರು, ಹಾಕ್ತೀನಿ, ತಟ್ಟೆ ಇಡಿ, ಹಾಕ್ತೀನಿ, ತಟ್ಟೆಯಲ್ಲಿ ಹಾಕ್ತೀನಿ ಹೇಳಿದ್ದೆ. ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡಿಕೊಂಡು ಬರೋ ಪ್ಲ್ಯಾನ್ ಇದೆ ಅಂತ, ಆಯಿತಾ. ಬಟ್ ಏನಾಯಿತು, ನಾವು ಹೋಗ್ತಾನೆ ಇದ್ವಿ. ಎಷ್ಟು
ಆ್ಯಕ್ಚುಲಿ ನಮಗೆಲ್ಲೂ ಒಳ್ಳೆ ಹೋಟೆಲ್ಸೇ ಸಿಗಲಿಲ್ಲ. ನಾವು ಸುಮಾರು 12:30 ಮೇಲಿಂದ ಹೋಟೆಲ್ಸ್ ಹುಡ್ಕೋಕೆ ಶುರು ಮಾಡಿದ್ದು. ನಾವು ಇಲ್ಲಿ ಹೊರಟಿದ್ದೆ ಸ್ವಲ್ಪ ಲೇಟಾಗೇ ಹೊರಟಿದ್ದು. ಹೋಟೆಲ್ಸೇ ಸಿಗ್ತಾಯಿಲ್ಲ. ಬಟ್ ಅಂದ್ರೂ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಐ ವಾಸ್ ಚಾಂಟಿಂಗ್, ಅಂದರೆ ಮನಸ್ಸಲ್ಲೇ ಅಂದ್ಕೊತಾ ಇದ್ದೆ, ಟುಡೇ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್, ಟುಡೇ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ. ಮತ್ತು ಮನಸ್ಸಲ್ಲಿ ಇಮ್ಯಾಜಿನ್ ಸಮೇತ ಮಾಡ್ಕೊತಾ ಇದ್ದೆ, ನಾವು ಒಂದು ಒಳ್ಳೆ ಊಟ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು, ಸ್ಯಾಟಿಸ್ಫೈ ಆಗ್ತು, ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ, ಆ್ಯಸ್ ಎಫ್ ಐ ಹ್ಯಾವ್ ಆಲ್ರೆಡಿ ಹ್ಯಾಡ್ ಮೈ ಲಂಚ್ ಅನ್ನೋ ಥರ. ಮೌರ್ಯಂಗೂ ತುಂಬ ಹಸುವಾಗ್ಬಿಟ್ಟಿದೆ, ನನಗೂ ತುಂಬ ಹಸುವಾಗಿದೆ, ವಿಶ್ವಂಗೂ ಹಸುವಾಗಿದೆ. ವಿಶ್ವ ಆ್ಯಕ್ಚುಲಿ ಬೆಳಗ್ಗೆ ತಿಂದಿರಲಿಲ್ಲ, ಕೊನೆ ಮೂಮೆಂಟ್ವರೆಗೂ ತಿಂತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೊರಟ್ರು ಅವರು. ಇಲ್ಲ ನನಗೆ ಬೇಡ, ಹೊರಗೇನಾದರೂ ತಿಂತೀನಿ ನಾನು ಅಂತ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೊರಟ್ರು. ಸೊ ಏನಾಯಿತು ಅಂದರೆ ನಮಗೆಲ್ಲೂ ಹೋಟೆಲ್ ಸಿಗಲಿಲ್ಲ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಊಟ ಇತ್ತು. ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ ಸಮೇತ ಇತ್ತು. ವಾವ್, ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮೌರ್ಯನೂ ತುಂಬ ಚೆನ್ನಾಗಿ ಊಟ ಮಾಡ್ದ, ನಾನು, ವಿಶ್ವ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ನಾವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಅನ್ಕೊತಾ ಇದ್ದರೆ ನಮಗೆ ಮೇ ಬಿ ಟೆಸ್ಟ್ ಮಾಡ್ಬೋದು ಯೂನಿವರ್ಸ್. ಇದೆಲ್ಲ ಯೂನಿವರ್ಸ್ ಮಾಡುವಂಥ ಟೆಸ್ಟ್ಗಳು. ಸೊ ಆ ಟೆಸ್ಟಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ನಿಂತಿರುತ್ತೆ ಆ್ಯಕ್ಚುಲಿ. ಸೊ ಸಿನ್ಸ್ ಐ ವಾಸ್ ಚಾಂಟಿಂಗ್ ಟುಡೇ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್, ಐ ಗಾಟ್ ರಿಯಲಿ ಟೇಸ್ಟಿ ಫುಡ್. ಆಯಿತಾ, ತುಂಬ ಚೆನ್ನಾಗಿತ್ತು, ಒಳ್ಳೆ ಊಟ ಆಯಿತಾ. ದೇವಸ್ಥಾನದ ಊಟ ಅಂದ್ರೇ ಅಷ್ಟು ಟೇಸ್ಟ್ ಇರುತ್ತೆ. ಅದು ಇವತ್ತು ತುಂಬ ಹಸುವಾಗಿದ್ದಾಗ ನಮಗೆ ಸಿಕ್ಕಿದ ಊಟ, ಅದು ತೃಪ್ತಿ ಆಯಿತು. ಒಂದು ಅಗ್ಳು ಅದ್ರಲ್ಲಿ ಬಿಟ್ಟಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದ್ವಿ ಎಲ್ಲರೂ. ಸೊ ನೀವು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ ಆಯಿತಾ. ಓಕೆ, ಬಾಯ್. ಮೌರ್ಯಂಗೆ ಊಟ ಇಟ್ಕೊಡ್ಬೇಕು. ಬಾಯ್.